ಬಿಗ್ ಬಾಸ್ ಸೀಸನ್ 13 ಗೈಸ್. ಬಿಗ್ ಬಾಸ್ 13ಗೆ ಎಲ್ಲರಿಗೂ ಸ್ವಾಗತ ಗೈಸ್. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಲಿದೆ ಗೈಸ್. ಈ ಸೀಸನ್ಗೆ ಯಾರು ಬರುವುದಂತ ನಾನು ನನಗೆ ಗೆಸ್ ಮಾಡಿದ್ದೀನಿ ಗೈಸ್. ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ಗೈಸ್. ಫಸ್ಟ್ನೇ ಹೆಸರು ಮಂಜಣ್ಣ ಗೈಸ್. ಮಂಜಣ್ಣ ಯಾಕೆ ಮಂಜಣ್ಣ ಅಂದ್ರೆ ಗೈಸ್ ಎಲ್ಲರನ್ನೂ ನಗಿಸ್ತಾರೆ, ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಗೈಸ್. ನಿಮಗೂ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. A lion is always a lion. There are so many jackals and other animals in the forest, but there will be only one lion. ಹೌದು ಸ್ವಾಮಿ, ಹೌದು ಸ್ವಾಮಿ. ನೆಕ್ಸ್ಟ್ ಕಿಪ್ಪಿ ಕೀರ್ತಿ ಗೈಸ್. ಯಾಕಪ್ಪ ಅಂದ್ರೆ ಅವರು ಬಿಗ್ ಬಾಸ್ಗೆ ಒಂದು ದೃಷ್ಟಿ ಬರ್ತಿದ್ದಾನೆ ಗೈಸ್. ಅದಕ್ಕೆ ಕಿಪ್ಪಿ ಕೀರ್ತಿ ಬಂದ್ರೆ ಬಿಗ್ ಬಾಸ್ ಮನೆಗೆ ದೃಷ್ಟಿ ಬರ್ಬೇಡಲ್ಲ. ಮಾತಾಡ್ಬೇಕು. ಮಾತಾಡು. ದೂರ ಇನ್ನು ದೂರ ದೂರ ಕರೆದುಕೊಂಡು ಹೋಗೋ ಮಾಯಾಗಾರ. ಹೌದು ಸ್ವಾಮಿ, ಹೌದು ಸ್ವಾಮಿ. ಗೈಸ್ ನೆಕ್ಸ್ಟ್ ಕಿಪ್ಪಿ ಲವರ್. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಲವ್ ಸ್ಟೋರಿ ಬೇಕಲ್ಲ ಗೈಸ್, ಅದಕ್ಕೆ ಕಿಪ್ಪಿ ಲವರ್ ಇವ್ರು ಬಂದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ತುಮಕೂರನೇ ಹೇಳ್ತೀನಿ ಕೇಳ್ಕೊ. ಕಿಪ್ಪಿ ಕೀರ್ತಿ ಯಾವತ್ತಿದ್ರು ನನ್ನವಳು. ನೋಡು, ಕಡ್ಲೆಕಾಯಿ ವ್ಯಾಪಾರ ಮಾಡ್ಕೊಂಡಿದೀಯಾ? ವ್ಯಾಪಾರ ಮಾಡ್ಕೊಂಡಿರು. ಹಾಲು ಕುಡ್ದು ಚೋದ್ ಮನಿ ಕಳವ ಮಗು. ಹೌದು ಸ್ವಾಮಿ, ಹೌದು ಸ್ವಾಮಿ. ನೆಕ್ಸ್ಟ್ ರಾಹುಲ್ ದೇಸಾಯಿ ಗೈಸ್. ಸಿರಿಶಿವಿ ತುಪ್ಪ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ರಘುವೀರ ದೇಸಾಯಿ. ಹೌದು ಸ್ವಾಮಿ, ಹೌದು ಸ್ವಾಮಿ. ನೆಕ್ಸ್ಟ್ ಹುಲಿಗೆ ಗೈಸ್. ಹುಲಿಗೆ ಗೊತ್ತಾ ನಿಮ್ಗ? ಫೇಮಸ್ ಆಗ ಎಲ್ಲರಿಗೆ ಸಿಳ್ಳು ಹೊಡಿತಾರ ಗೈಸ್. ಹುಲಿಗೆ ಬಂದ್ರು ಬೇಸಿತ್ತ ನೋಡಿ. ಈ ತಮ್ಮನವರು ನನ್ನ ಫ್ಯಾನ್ಸ್ ಅಂತ ಹೊಸಪೇಟೆ ಹುಡುಗರು ಎಲ್ರು ನಾನು ನಮ್ಮೂರ ಹತ್ರ ಕಾರ್ಮಿಕರ ಕೆಲಸ ಮಾಡ್ತಾ ಇದೀನಿ. ನಾನು ಹುಲಿಗೆ ಮಕ್ಕನ ಅಭಿಮಾನ ಇದೀನಿ ಅಂತ ಅಲ್ಲಿ ಇಲ್ಲಿಗೆ ನಾನು ಎಲ್ಲಿ ಕೆಲಸ ಮಾಡ್ತನೋ ಅಲ್ಲಿಗೆ ನನ್ನ ಹುಡುಕ್ಯಾಂಬ ಬಂದದಾರ. ಹೌದು ಸ್ವಾಮಿ, ಹೌದು ಸ್ವಾಮಿ. ನೆಕ್ಸ್ಟ್ ನಾಗರಾಜ್. ಅವ್ರು ಬಂದ್ರೆ ಫುಲ್ ಮೋಟಿವೇಶನ್ ಕೊಟ್ಬಿಡ್ತಾರ ಗೈಸ್. ಮೋಟಿವೇಶನ್ ಮೇಲೆ ಮೋಟಿವೇಶನ್. ನಾನೇನು ಮಾಡಕ್ಕಾಗಲ್ಲ. ಇಂಥ 1000 ಜನ 100 ಜನ್ಮ ಎತ್ ಬಂದ್ರು ನಾನೇನು ಮಾಡಕ್ಕಾಗಲ್ಲ. ಹೌದು ಸ್ವಾಮಿ, ಹೌದು ಸ್ವಾಮಿ. ನೆಕ್ಸ್ಟ್ ಇವ್ರಿಗೆ ಬಂದ್ರೆ ನಿಮ್ಗೆ ಮಸ್ತಾಗಿ ಮೋಟಿವೇಶನ್ ಕೊಡ್ತಾರೆ ಗೈಸ್. ಬೆಕ್ಕಡ್ಡ ಬಂದರೆ ಅಪಶಕುನ ಅಂತೀವಿ. ನಾಯಿಂದಾನೇ ಜಾಸ್ತಿ ಆಕ್ಸಿಡೆಂಟ್. ಹಂಗೆ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ತಿಂಡಿ ಆರ್ಡರ್ ಮಾಡ್ತೀವಿ. ಸೊ ತಿಂಡಿ ಕೂಡ ನಮ್ಮ ಬರೋದಕ್ಕೆ ಸ್ವಲ್ಪ ಪ್ರಾಸೆಸ್. ಹೌದು ಸ್ವಾಮಿ, ಹೌದು ಸ್ವಾಮಿ. ಮತ್ತೆ ನೆಕ್ಸ್ಟ್ ಇವ್ರು ಮ್ಯಾಜಿಕ್ ರಾಜ ಅಂತ ಗೈಸ್. ಮ್ಯಾಜಿಕ್ ರಾಜ ಬರ್ತಾ ಇರ್ತಾರೆ ಗೈಸ್. ಅವ್ರನ್ನ ಕರ್ಕೊಂಡ್ರೆ ನಿಮ್ಗೆಲ್ಲಾರ ಎಂಟರ್ಟೈನ್ಮೆಂಟ್ ಮಸ್ತ್ ಸಿಗುತ್ತೆ. ಹೌದು ಸ್ವಾಮಿ, ಹೌದು ಸ್ವಾಮಿ. ಗೈಸ್ ನೆಕ್ಸ್ಟ್ ಬಂದು ಪ್ರಜ್ವಲ್. ಅವ್ರು ಬಂದು ಇಂಟ್ರೊಡ್ಯೂಸ್ ಮಾಡ್ಕೊಂತಾರೆ ಗೈಸ್. ನೋಡಿ ಪ್ಲೇ ಮಾಡ್ತೀನಿ ವಿಡಿಯೋ. ನಗರ ಜಿಲ್ಲಾ ಹೂವಿನಹಡಗಲಿ ತಾಲೂಕು ಪ್ರಜ್ವಲ್ ಕೆ ಅಂತ ನಾವು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡ್ತಿದ್ವಿ. ಆದರೂ ನಮ್ಮವು ಎಲ್ಲ ವಿಡಿಯೋ ಡಿಲೀಟ್ ಆಗ್ಯಾವು. ಆದರೂ ಸಪೋರ್ಟ್ ಮಾಡಿ. ಹೌದು ಸ್ವಾಮಿ, ಹೌದು ಸ್ವಾಮಿ. ನೆಕ್ಸ್ಟ್ ಬಂದು ಇಕ್ಕಿ ಗೈಸ್. ಇಕ್ಕಿ ಡುಂಪ ಅಪ್ಪ ಡುಂಪ ಡುಂಪ ಅಂತ ಆ ರೇಂಜ್ ಅಲ್ಲಿ ಅವಾಗ ಬೆಳ್ದಿಡ್ತೀನಿ. ಡುಂಪ ಅಪ್ಪ ಡುಂಪ 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 ಅಪ್ಪ ಅಪ್ಪ. ಹೌದು ಸ್ವಾಮಿ, ಹೌದು ಸ್ವಾಮಿ. ಗೈಸ್ ನೆಕ್ಸ್ಟ್ ಅವ್ನ ಕುಟುಂಬ ಬಂದ್ರೆ ಚೆನ್ನಾಗಿರುತ್ತೆ ಗೈಸ್. ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ಕೋತೀರಿ ಗೈಸ್. ಅವ್ನ ಕುಟುಂಬ ಡುಂಬ ಡುಂಬ. ನಮಸ್ಕಾರ ಕರ್ನಾಟಕ ಜನತೆಗೆ. ಹೌದು ಗುರು, ನನಗೂ ಆಸೆ ಇದೆ. ಪ್ರತಿಯೊಂದು ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ನನಗೂ ಒಂದು ಆಸೆ ಬಿಗ್ ಬಾಸ್ ಅನ್ನೋದು. ಹೌದು ಸ್ವಾಮಿ, ಹೌದು ಸ್ವಾಮಿ. ಗೈಸ್ ನಾನು ಜಸ್ಟ್ ಹಾಮಿಲಿ ಮಾಡಿದ್ದೆ ಗೈಸ್. ಇವ್ರು ಬಂದ್ರೆ ಬಿಗ್ ಬಾಸ್ಗೆ ದಾರ್ತಾನೆ ಇರಲ್ಲ ಗೈಸ್. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ನಿಮ್ಗೆ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಗೈಸ್. ಅವನಿಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಅಪ್ಪ ಅಂದ್ರೆ ತುಂಬಾ ಇಷ್ಟ. ಇಲ್ಲ ಅವನಿಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಅಪ್ಪ ಅಂದ್ರೆ ಇಷ್ಟ. ಸರಿ ನಡೀರಿ, ಅವನ ಹತ್ರ ಹೋಗಿ ಕೇಳ ಅವನಿಗೆ ಯಾರು ಇಷ್ಟ ಅಂತ. ಬೇಬಿ ನಂಗೆ ನಿನ್ ಬಿಟ್ರೆ ಬೇರೆ ಯಾರು ಇಷ್ಟ ಇಲ್ಲ ಬೇಬಿ. ಗುರುಜಿ ನಾನ್ ಕೂದ್ಲು ತಂದೆ. ಮಗು, ನಾನ್ ಹೇಳಿದ್ರೆ ಯಾವ ಹುಡುಗಿನ ನಿನ್ ಪ್ರೀತಿಲಿ ಹುಚ್ಚಿ ಮಾಡ್ಬೇಕು ಅಂತ ಇದ್ಯೋ ಅವಳ್ದು ಒಂದು ಕೂದ್ಲು ತಗೊಂಬ ಅಂತ. ಅದೇ ಎಲ್ಲಾರ್ದು ಒಂದೊಂದ್ ತಂದಿದೀನಿ. ನಿನ್ನ ಕಲ್ಲ ಹುಡಿ.
ನಾನ್ ನಿನ್ ಕೈ ಹಿಡ್ಕೊಂಬೋದಾ? ಬೇಡ. ಯಾಕೆ? ನೀನ್ ನಂಗ್ ಕೈ ಬಿಟ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನಾನೇ ಚಪ್ರಿ ಅಂದ್ರೆ ಇವಳು ಚಪ್ರಿ ಪ್ರೋ ಮ್ಯಾಕ್ಸ್. ಹುಡುಗಿರಿಂದ ದೂರ ಇರು, ಹುಡುಗಿರಿಂದ ದೂರ ಇರು, ಹುಡುಗಿರಿಂದ ದೂರ ಇರು. ಇಷ್ಟ್ ದೊಡ್ಡವನಾಗಿದ್ಯಾ, ಒಂದ್ ಹುಡುಗಿನೂ ಬಿದ್ದಿಲ್ವಾ ನಿಂಗೆ? ಮತ್ತೆ ಇವಾಗ ನಿನ್ ಮದ್ವೆಗೂ ಹುಡುಗಿ ನಾವೇ ಹುಡುಕ್ಬೇಕಾ? ಹೊಟ್ಟೆ ಎಷ್ಟು ಮಚ್ಚ ಅವಳು ರೆಡ್ ಕಲರ್ ಡ್ರೆಸ್ ನೋಡು ಸಕ್ಕತ್ತಾಗವಳೆ. ಅವಳೆ ಕಣ ಹೆಣ್ಣು ಲೌಡೆ. ಅವಳ ಜೊತೆ ನಿನ್ ಮದ್ವೆ ಆಯ್ತಾ ಇರೋದು. ಗೊಜ್ರೋ ನನ್ ಮಗನೆ, ನೀನೇ ಗಂಡು. ಕಣ್ಮುಚ್ಕೊಂಡ್ ಕುತ್ಕೋ ನೀನು. ಫಸ್ಟ್ ಕಂಪ್ನಿ ಮುಂದೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳು? ಸರಿ ಟೈರ್ ಹಾಕೋಣ. PhD ಗೆ ನೀನ್ ಕಂಪ್ನಿ ಮುಂದಕ್ಕೆ ತಗೊಂಡೋಯ್ತ್ಯಾ? ಸರ್ ನನ್ ಕೈಲಿ ತಳ್ಳಗಿಳಕ್ಕೆಲ್ಲ ಆಗಲ್ಲ ಸರ್, ಬೇಕಾದ್ರೆ ಇನ್ನೊಂದ್ ಟೈರ್ ಎಕ್ಸ್ಟ್ರಾ ಹಾಕೊಂಬಿಡಿ ನೀವು. ಅದೆಲ್ಲ ಬಿಡೋಗ್ಲಿ. ನಮ್ ಕಂಪ್ನಿ ಬೇರೆ ಕಂಪ್ನಿಗಳಿಗಿಂತ ಮೇಲ್ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು? ಸರ್ ಟಾಪ್ ಫ್ಲೋರ್ ಅಲ್ಲಿ ಇನ್ನೊಂದ್ 2 ಫ್ಲೋರ್ ಎಕ್ಸ್ಟ್ರಾ ಕಟ್ಸ್ಬೇಕು. ಆಚೆ ನೋಡಿ ಸರ್, ಆನೆಸ್ಟ್ ಆಗಿ ಆನ್ಸರ್ ಕೊಟ್ರೆ ಹಿಂಗ್ ಹೋಗಿ ಅಂತೀರಾ. ಕಂಪ್ನಿ ಮೇಲೆ ಹೋಗ್ಬೇಕಂದ್ರೆ ಇನ್ನೇನ್ ಸರ್, ನಾನು ಎಗ್ಲು ಮೇಲೆ ಇಟ್ಕೊಂಡ್ಬಿಡ್ಲಾ? ಹಂಗಲ್ಲ ಕಣ, ನೀನ್ ಕೆಲಸ ಮಾಡ್ರೆ ಕಂಪ್ನಿ ಮೇಲೆ ಹೋಗುತ್ತೆ ಕಣ. ಸರ್ ನಾನ್ ಕೆಲಸ ಮಾಡಿದ್ರೆ ಎಲ್ಲ ಮೇಸ್ತ್ರಿ ಕೆಲಸ ಮಾಡ್ಬೇಕು ಸರ್, ಅವ್ರ ಮೇಲೆ ಕಟ್ಟೋದು ಬಿಲ್ಡಿಂಗ್ ನ. ಅಷ್ಟು ತೊಲಗು ಇಲ್ಲಿಂದ ಆಚೆಗೆ ಹೋಯ್ತೀನಿ. ಇನ್ನೇನ್ ಅಷ್ಟೆಲ್ಲ ಓದ್ಬಿಟ್ಟು ನಿಂಗೆ ಇಲ್ಲಿ ಮೇಸ್ತ್ರಿ ಕೆಲಸ ಮಾಡ್ಬೇಕಾ? ಮಚಾ ಹೇಳೋಳೆ ಒಂದ್ ಮಾತು ಹೇಳು. ನಮ್ಮಿಬ್ರು ಫ್ರೆಂಡ್ಶಿಪ್ ಎಷ್ಟು ವರ್ಷ ಆಯ್ತು? ಒಂದ್ 9 ರಿಂದ 10 ವರ್ಷ ಆಗಿರ್ಬೋದು ಮಚಾ. ಯಾಕೆ ನಮ್ಮಿಬ್ರು ಫ್ರೆಂಡ್ಶಿಪ್ ಗೋಸ್ಕರ ಏನ್ ಮಾಡಕ್ ರೆಡಿ ಇದೆಯಾ? ಮಿಡ್ಬಿಡ್ದೋನೆ. ಯಾಕೆ ನಿನಗೆ ಗೊತ್ತಿಲ್ವಾ ನಾನೇನೇನ್ ಮಾಡ್ತೀನಿ ನಿಮ್ ಫ್ರೆಂಡ್ಶಿಪ್ ಗೋಸ್ಕರ ಅಂತ? ನಿಮ್ಗೋಸ್ಕರ ಪ್ರಾಣ ಬೇಕಾದ್ರೆ ಬಿಡ್ತೀನಿ. ಯಾಕೆ ಏನಾಯ್ತು? ಸರಿ, ನನ್ನ 7-8 ಜನ ಹಿಡ್ಕೊಂಡು ಹೊಡಿತಾ ಇದಾರೆ, ನನಗೆ ಕಾಪಾಡಕ್ ಬರ್ತೀನಿ ನೀನು? ಆ ಬೋಳಿ ಮಕ್ಳು 7-8 ಜನ ಇದ್ರೆ ನಾನು 15 ಜನಕ್ಕೆ ಕಸ್ಕೊಡಿಸ್ತೀನಿ. ಏನಾಯ್ತು? ಸರಿ ಆಯ್ತು. ಅಕಸ್ಮಾತ್ ನಮ್ಮಪ್ಪ ಏನಾದ್ರು ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ನನ್ನ ನಿಮ್ಮ ಮನೇಲಿ ಸೇರಿಸ್ಕೊತೀಯಾ? ಇವಾಗ್ಲೂ ಕೂಡ ಇದು ನಿಮ್ಮ ಮನೆನೆ, ಬಂದ್ ಸೇರ್ಕೋ. ಅದ್ಬಿಡು. ಇವಾಗ ಏನಾಯ್ತು ಅದ್ ಬಗ್ಳು. ಇವಾಗ ನಮ್ಮ ಹುಡುಗಿ ಜೊತೆ ನಂದು ಬ್ರೇಕಪ್ ಆಯ್ತು. ಅವಳು ನಿಂಗೂ ಕೂಡ ಫ್ರೆಂಡ್. ಇವಾಗ ನಾನು ಬ್ಲಾಕ್ ಮಾಡಿದ್ರೆ ನೀನು ಕೂಡ ಅವಳನ್ನ ಬ್ಲಾಕ್ ಮಾಡ್ತೀಯಾ? ಬರೀ ಬ್ಲಾಕ್ ಮಾಡೋದಲ್ಲ, ಟಿಕೆಟ್ ಮೇಲೆ 2 ಓದಿತೀನಿ. ನನಗೆ ನಿನ್ನಂತ ಮಿಡ್ವರ್ದನ್ ಫ್ರೆಂಡ್ಶಿಪ್ ಮುಖ್ಯ. ಮುಚ್ಕೊಂಡು ಏನಾಯ್ತು ಅದೆಳ್ಳು. ಸರಿ, ನನಗೆ ಇವಾಗ ಅರ್ಜೆಂಟ್ 1000 ರೂಪಾಯಿ ಬೇಕು ಅಂದ್ರೆ ನೀನ್ ನನಗೆ ಕಳಿಸ್ತೀಯಾ? ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತು ದುಡ್ಡೇನು ವಿಷಯ ಬರಬಾರ್ದು. ಶಾಂತಂ ಪಾಪಂ ಶಾಂತಂ ಪಾಪ. ಸ್ವಾಮಿ, ನನ್ನಿಂದ ಒಂದು ತಪ್ಪಾಗಿದೆ. ಏನಪ್ಪ? ಸ್ವಾಮಿ, ನನಗೆ ಒಂದು ಮಗು ಆಗಿದೆ. ಅದು ಒಳ್ಳೆ ವಿಚಾರ ತಾನೆ, ಎಲ್ಲಾದ್ರೂ ಸ್ವೀಟ್ ಕೊಡು, ಖುಷಿ ಪಡು. ಆದ್ರೆ ಸ್ವಾಮಿ, ನನಗಿನ್ನೂ ಮದುವೆ ಆಗಿಲ್ಲ. ಶಾಂತಂ ಪಾಪಂ, ತುಂಬಾ ತಪ್ಪು ಮಾಡಿದ್ಯಪ್ಪ. ಅವ್ರಿಗೆ ತಂದೆ ಕ್ಷಮೆ ಕೇಳು. ಸ್ವಾಮಿ, ಅದೇ ಕ್ಷಮೆ ಕೇಳೋಣ ಅಂತಾನೆ ಬಂದಿದ್ದೀನಿ ಸ್ವಾಮಿ. ತಾತ, ಯಾರು ನೀನು? ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ರೆಡ್ ಕಾರ್ಡ್ ಡ್ರೆಸ್ ಹಾಕೊಂಡಿದ್ಯಾ? ಓಂ ಶಕ್ತಿನಾ? ಸಾರಿ ಶಾಂಟ ತಾತ, ಕೊಡ ನನ್ ಗಿಫ್ಟ್. ಫಸ್ಟ್ ನಂಗೆ ಜಿಂಗಲ್ ಬೆಲ್ ಸಾಂಗ್ ಆಡು. ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಶಾಂಟ ತಾತ ಬರ್ತಾನಲ್ಲ, ಗಿಫ್ಟ್ ಕೊಡ್ತಾನಲ್ಲ. ಜಿಂಗಲ್ ಬೆಲ್ಲ ಅದು ಜಿಂಗ್ರಿ ಬೆಲ್ಲ ಅಲ್ಲ, ಮತ್ತೆ ನನ್ ಶಾಂಟ ತಾತ ಅಲ್ಲ, ಬೋಸುಡಿಕೆ ಬಳಿ ಮುನ್ನೆ. ಹಲೋ, ಏನ್ ಮಚ್ಚ ಅಪರೂಪ ಜ್ಞಾಪಿಸ್ಕೊಂಡ್ಬಿಟ್ಟಿದ್ಯಾ ನನ್ನ? ಏನಿಲ್ಲ ಮಚ್ಚ, ಇಲ್ಲೇ ಊರಿಗೆ ಬಂದಿದ್ದೆ. ಇಲ್ಲಿ ರೋಡಲ್ಲಿ ಹಂದಿಗಳು ಹೋಯ್ತಾ ಇದ್ವು, ಹಂಗೆ ನೀನ್ ಸಡನ್ ಆಗಿ ಗ್ಯಾಪ್ನ ಆಗ್ಬಿಟ್ಟೆ, ಅದಕ್ಕೆ ಮಾಡ್ದೆ. ಒಂದೊಂದಲ್ಲ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ, ನೋಡಿದ್ರೆ ನಾಷ್ಟ ಮಾಡ್ಬೇಕು.